ಹೌದಾ ಅಲ್ಲಿ ನೋಡಿ ಸಾರ್. ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ 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 ಮಾಡ್ಲಾ, ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ, ನೋಡಿಲಿ ಸಣ್ಣ ಗಂಧ ತಂಗಾರಿಬೇಕು. ಹೆಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ನೋಡು ಇಲ್ಲಿಂದ ಇಲ್ಲಿ ತನಕ ಮಂದವಾಗಟ್ಟು. ಹೆಂಗ್ ಮಾಡ್ಲಿ. ನಾನು ಕಳಿಸ್ತೀನಿ. ಇದೇ ಗಣಪತಿ ಗುರು ವಿಕ್ರಮಾಯ ಗುಹ್ಯ ಪ್ರವರ. ಅಣ್ಣ ಯಾವಾಗ್ಲೂ ಕಾಮಿಡಿ ವಿಡಿಯೋನೇ ಮಾಡ್ತಿರ್ತೀರ, ಸ್ವಲ್ಪ ಮೋಟಿವೇಶನ್ ಇರಲಿ, ಜನಗಳು ಇಷ್ಟಪಡ್ತಾರೆ. ಮೋಟಿವೇಶನ್ ವಿಡಿಯೋನ ಹೇಳ್ತೀನಿ ನೀರು. ಹೆಣ್ಮಕ್ಳಿಗೆ ಕೋಪ ಜಾಸ್ತಿ ಅಂತ ಮೂಗುತಿ ಹಾಕ್ತಾರೆ, ಚಂಚಲ ಸ್ವಭಾವ ಅಂತ ಕಾಲಿಗೆ ಕಾಲುಂಗ್ರ ಹಾಕ್ತಾರೆ, ಅಹಂಕಾರದಿಂದ ಕಿವಿ ಕೇಳಲ್ಲ ಅಂತ ಕಿವಿ ಚುಚ್ಚಿಸ್ತಾರೆ, ಹೆಣ್ಣಿನ ಹೆಜ್ಜೆ ಶಬ್ದ ಕೇಳಲ್ಲ ಅಂತ ಕಾಲಿಗೆ ಗೆಜ್ಜೆ ಹಾಕ್ತಾರೆ, ಹೆಣ್ಮಕ್ಳು ಅಸಭ್ಯವಾಗಿ ನಡಿಬಾರ್ದಂತ ಅರಿಶಿಣ ಕುಂಕುಮ ಮಾಂಗಲ್ಯ ಅನ್ನೋ ಆಭರಣನ ಹಾಕ್ತಾರೆ. ಮತ್ತೆ ಗಂಡ್ಮಕ್ಳಿಗೆ ಇದು ಯಾವ್ದು ಬೇಡ ಅಂತ ಹೆಣ್ಮಕ್ಳನ್ನ ಗಂಟು ಹಾಕ್ತಾರೆ. ರಾಧಾ ಐ ಲವ್ ಯು. ಹೇ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ. ಹಾಡ್ ತುಂಬಾ ಚೆನ್ನಾಗಿ ಹೇಳ್ತೀರಾ. ಪ್ಲೀಸ್ ಹೋಗ್ಬೇಡ. ಇಲ್ಲ ಇಲ್ಲ ನೀಬ್ರೆ ನನ್ ಜೊತೆ ಜಗಾನೇ ಆಡ್ತಿ. ನಾ ಹೋಗ್ತೀನಿ, ನಡಿಯೋಣ ಹೋಗೋಣ. ನಂಗೆ ಮುಂದಿನ ಕಾಲಕ್ಕೆ ಹವಾನೇ ಇಲ್ಲ. ಏನ್ ನೋಡಾಕತ್ತಿ, ಪಂಪ್ ತಗೊಂಡ್ ಬಾ ಹೋಗ. ಈ ಪಂಪ್ ಬಾದಾಗೈದಿದು, ಹವಾ ಇರಂಗಿಲ್ಲ ಇದರಿಂದ. ಇರ್ಲಿ ಬಿಡು, ನಾ ಹೋಗಂಗಿಲ್ಲ. ಹವಾ ತುಂಬ್ತು, ಹೋಗ್ರಿ ಹೋಗ್ರಿ. ಹಲೋ, ನೀನು ಬಸ್ ಓಡಿಸ್ತಾ ಇದ್ದೀಯ ನಳಿ ಅನಿಸ್ಕೊ. ಓಕೆ. ಫಸ್ಟ್ ಸ್ಟಾಪ್ ಅಲ್ಲ 3 ಜನ ಹತ್ಕಂತ್ರ, ಸೆಕೆಂಡ್ ಸ್ಟಾಪ್ ಅಲ್ಲ 6 ಜನ ಹತ್ಕಂತ್ರ, ಓಕೆ. 3ನೇ ಸ್ಟಾಪ್ ಅಲ್ಲ 12 ಜನ ಹತ್ಕಂತ್ರ. ಹಂಗಾರೆ ಬಸ್ ಡ್ರೈವರ್ ನೀ ವರ್ಷ ಎಷ್ಟು? ಬಸ್ ಡ್ರೈವಿಂಗ್ ವರ್ಷ ನಂಗೆ ಹೆಂಗಮ್ಮ ಗೊತ್ತಿರುತ್ತೆ? ಕಾಮ ಗೊತ್ತಿತ್ತ ಕಾಮ ಹೇಳ. ಓ ನೀನ್ ಹೇಳಿರೋದು 6 + 3 21. ಅಯ್ಯೋ ನಿನ್ ತಾಲಿ ಬಸ್ ಓಡಿಸ್ತಾ ಇರೋದು ನೀನ್ ಅಲ್ದೇನೆ. ಜಲ್ದಿ ಎದ್ದೇಳ, ಚಾ ಮಾಡ್ತೀನಿ. ನಾ ಏನ್ ಒಲಿ ಮೇ ಮಕ್ಕೊಂಡೆ, ನಾನು ಹೋಗ್ ಮಾಡ. ಏ ಏನ್ ಬೇಕಾಗಿತ್ತೆ? ಬಿಡೋಣ, ನಿಮ್ ಕಡೆ ಸಿಗಾಲದ. ಏ ಬಾರು ಬಿಡೋಣ, ಕರ್ನ ನಿಮ್ ಕಡೆ ಸಿಗಾಲದ. ಕೊಡ್ತನ್ ಬನ ಅದಾವ. ಆಣಿ ಮಾಡೋಣ. ಆಣಿಗೂ ಅದಾವ, ಬಾರು ಕೊಡ್ತನ. ಅಣ್ಣ ಉದ್ರಿ ಬೇಕಾಗಿತ್ತ. ಇವ್ ನನ್ ಫ್ರೆಂಡ್ ಗಾರಿ ಕೆಲ್ಸ್ಕೊಂಡ್ ಕರ್ಕಣಿ ಮಾರೆ. ನೀನ್ ಕೈಮಣಿ ಹಾಕು ಬತ್ತಾ? ಇಲ್ಲ. ಗಾಡಿ ಹೊಡು ಬತ್ತಾ? ಇಲ್ಲ. ಗಾಡಿ ಕಲ್ಸಿಕೊಡು ಬತ್ತಾ? ಇಲ್ಲ. ಮತ್ ನೀನ್ ಎಂತ ಬತ್ತ ಮಾರಯ್ಯ? ನಂಗ್ ಮದುವೆ ಪಿಂಡಿ ಕಟ್ಟಿ ಕೊಡು ಬತ್ತಾ? ಮಗ ನೀ ಎಂತ ಕೆಲಸ ಮಾಡ್ಬೇಡ, ಎಲ್ಲ ನಾನೇ ಮಾಡ್ತೀನಿ. ಚಂಡಿ ಪಿಂಡಿ ಒಂದು ಗಟ್ಟಿ ಮಾಡಿ ಕಟ್ಟಿ ಕೊಡ್ ಸಾಕು.
Vâng. This helmet wrong side lah. ವಾಲ್ನಟ್ಟು ಮೆದ್ಲು ಎರಡು ನೋಡಕ್ ಒಂದೇ ತರ ಐತೆ. ಸೊ ನೀನು ವಾಲ್ನಟ್ ತಿಂದ್ರೆ ಮೆದ್ಲಿಗೆ ತುಂಬಾ ಒಳ್ಳೇದು. ಅದೇ ತರ ಕಿಡ್ನಿ ಬೀನ್ಸ್ ಮತ್ತೆ ಕಿಡ್ನಿ ಎರಡು ನೋಡಕ್ ಒಂದೇ ತರ ಇರುತ್ತೆ. ಕಿಡ್ನಿ ಬೀನ್ಸ್ ನ ತಿಂದ್ರೆ ಕಿಡ್ನಿಗೆ ಒಳ್ಳೇದು. ಸರಿನಾ? ಲೇ ಅಲ್ಲೇನ್ ನೋಡ್ತಿದ್ದಿ? ಇಲ್ಲಿ ನೋಡ. ಅಂತೂ ಇಂತೂ 100 ಎಪಿಸೋಡ್ ಆಯ್ತು. ಸೂಪರ್ ಅಲ್ಲ? ಡೇಟ್ಸ್ ಯಾವಾಗ ಕೊಟ್ಟಿದ್ದಾರೆ ಮತ್ತೆ? ಇನ್ನೂ ಕೊಟ್ಟಿಲ್ಲ ಚಂದ್ರ. ಎಕ್ಸ್ಕ್ಯೂಸ್ ಮಿ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಗೊತ್ತಾ? ಗೊತ್ತಿಲ್ಲ, ಮುಂದೆ ಹೋಗಿ ಕೇಳಿ. ಸರ್ ಇವಾಗ ಹೇಳ್ತೀರಾ? ಮುಂದೆ ಹೋಗಿ ಕೇಳಿ ಅಂದ್ರೆ ಅಯ್ಯೋ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ದಡ್ಪಿಂಡ ನನ್ ಮಕ್ಳ ಸೇರ್ಕೊಂಡ್ಬಿಟ್ಟವ್ರೆ ಮನೆ ಒಳಗೆ. 24 ಗಂಟೆ ನಾನೇ ಕೆಳಗ್ ಹೋಗ್ಬೇಕು, ನಾನೇ ಮೇಲ್ ಬರ್ಬೇಕು. ಎಷ್ಟು ಅಂತ ಮೆಟ್ಲತ್ತಿ ಕೆಳಗೆ ಒಂದ್ ಕೆಲ್ಸ ಮಾಡ್ಬಿಡ್ಲಿ ನೋಡೋಣ. 12 ಗಂಟೆ ಆದ್ರೂ ಒಬ್ರು ಮನೇಲಿ ಎದ್ದಾಳೆ. ಏನು ಒಂದ್ ಕೆಲ್ಸ ಮಾಡೋದಿಲ್ಲ, ಎಲ್ಲ ನಾನೇ ಮಾಡ್ಕೊಂಡ್ ಸಾಯ್ಬೇಕು. ಇವನು ಯಾಕಕ್ಕ ಹಿಂಗ್ ಗೊತ್ತಿಲ್ಲ? ಈ ನಾಯಿಗೆ ಲವ್ ಫೇಲಿಯರ್ ಅಂತೆ. ಅದಕ್ಕೆ ರುಕೋ ಜರ. ಜ್ಯೂಸ್ ಅಲ್ಲಿ ವಿಷ ಹಾಕೊಂಡ್ ಕುಡ್ದವನೆ, ಅದನ್ ಗೊತ್ತಿಲ್ದೆ ನಾನ್ ಇಸ್ಕೊಂಡ್ ಕುಡ್ದೆ. ಏನಕ್ಕ ಹೇಳ್ತಿರೋದು? ಇವಾಗ ಬಂದ್ ನೀನ್ ಇಸ್ಕೊಂಡ್ ಕುಡ್ದೆ. ಬರೀ ಇಂತದೆಯಾ? ಮೇಡಮ್ ರಿಟರ್ನ್ ಆರ್ಡ್ರಾ? ಹೌದು ಬ್ರೋ. ಏನ್ ಪ್ರಾಬ್ಲಮ್ಮು? ಏನಿಲ್ಲ ಬ್ರೋ, ಸೈಜ್ ಪ್ರಾಬ್ಲಮ್. ಹಂಗೇನು ಅನ್ನಿಸ್ತಾ ಇಲ್ವಲ್ಲ? ಬ್ರೋ ನಿಮ್ ಕೆಲ್ಸ ಏನಿದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ. ನಿಮ್ಮ ಹೆಸರೇನು? ರಕ್ಷಿತಾ. ಈ ಡ್ರೆಸ್ಸು ರಿಟರ್ನ್ ಆಗಲ್ಲ, ಯಾಕೆ? ಆಲ್ರೆಡಿ ಪೋಸ್ಟ್ ಆಗೈತೆ. ಏ ಮಗ, ನಿಮ್ ಹುಡ್ಗಿ ಓಯ್ ಹತ್ರ ಕಾಣಿಸ್ಲಾ? ಹುಚ್ಚು ಮುಂಡೆ ನಾನು ಕರ್ಕೊಂಡ್ ಹೋಗೋದ್ ಮರ್ತೋಗಿರ್ತಾಳ. ಏ ಏನ್ ಮಾತಾಡ್ತಿದೀಯೋ? ಆ ಹುಡ್ಗಿ ಡೈಲಿ ನೈಟ್ ರಾಕೇಶ್ ಅವ್ರ ಮನೆಗೆ ಹೋಗ್ತಿದ್ದಾಳೆ, ಗೊತ್ತಾ ನಿನ್ಗೆ? ಗೊತ್ತು ಮಗ, ನನ್ಗೆ ಕಂಬೈನ್ಡ್ ಸ್ಟಡೀಸ್ ಅಂತ ಹೇಳಿದ್ಲು. ಆದ್ರೆ ಆ ಹುಡ್ಗಿ ಒಂದ್ ಸಬ್ಜೆಕ್ಟ್ ಕೂಡ ಪಾಸ್ ಆಗಿಲ್ವಾ? ಇಷ್ಟು ಕೂಡ ನಾನೇನು ದಿನಕ್ಕೆ ಒಂದೊಂದ್ ಬೈಕಲ್ಲಿ ಸುತ್ತಾಡ್ತಾಳ? ರ್ಯಾಪಿಡ್ ಆಗಿರುತ್ತೆ ಬಿಡು ಮಗ. ಕಾಲೇಜಲ್ಲಿ ನೀವು ಲವರ್ಸ್ ಅಂತ ಯಾಕೆ ಹೇಳ್ಕೊಂತಿಲ್ವಾ? ನಮ್ಗೆ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಯಾರಿಗೂ ಹೇಳ್ಕೊಬೇಡ ಅಂದ್ಲು ಮಗ. ಏ ಇಷ್ಟೊಂದ್ ಅಮಾಯಕನ ನೀನು? ಆ ಹುಡ್ಗಿ ನನ್ಗಿಂತ ಡಬಲ್ ಮಗ. ಮೊನ್ನೆ ಒಂದ್ಸಾರಿ ಹಿಂಗೆ ಅವ್ರ ಮನೆಗ್ ಹೋಗಿ ನಾಗ ಅವ್ರ ಮನೆಗೆ ಹೊಟ್ಟೋಗಿದ್ದಾಳೆ. ಏ ಚಾಟ್ ಜಿಪಿಟಿ, ನಮ್ 4 ಜನಕ್ಕೂ ಹುಡುಗಿ ಕೊಡು. ಹುಡುಗಿ ಅಂದ್ರೆ ನಮ್ಮ ಏಜ್ ಹುಡುಗಿಯರೇ, ಆ ಚಿಕ್ಕ ಹುಡುಗಿರಲ್ಲ. ಬಿಟ್ರೆ ಪೊಲೀಸ್ ಸ್ಟೇಷನ್ ಹಾಕಂಗಿದ್ದೆ ನೀನು. ಚೇಂಜ್ ಮಾಡು. ಸೂಪರ್, ಮಸ್ತ್ ಆಗಿದ್ದಾರೆ 4 ಜನ ಹುಡುಗಿರು. ಸರಿ, ಟೈಮ್ ವೇಸ್ಟ್ ಮಾಡ್ಬೇಡ, ಮದುವೆ ಮಾಡಿಸ್ಬಿಡ ಎಲ್ಲಾರ್ಗು. ಅಯ್ಯೋ ನಮ್ಮ ಹುಡುಗಿ ಅವನ ಜೊತೆ ಓಡೋದ್ಲಯ್ಯ, ನನ್ಗೂ ಸೇರಿ ಮದುವೆ ಮಾಡ್ಸು. ಸೂಪರ್. ಬಟ್ ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡು, ಒಳ್ಳೆ ಜಾಗ ಕೊಡು. ಗೋ ಬೇಡ. ಯೋ ಅದು ವಿಧಾನಸೌಧ ಗುರು. ಚೌಟ್ರಿ ಸ್ಟೇಜ್ ಡೆಕೋರೇಷನ್. ಸೂಪರ್. ಸರಿ, ಹನಿಮೂನ್ಗೆ 3-4 ಕರ್ಕೊಂಡೋಗು. ಯೋ ಅಲ್ಲೂ ಅದೇ ಡ್ರೆಸ್, ಬೇರೆ ಯಾವ ಸ್ವಲ್ಪ ಯೂನಿಕ್ ಆಗಿರೋ ಡ್ರೆಸ್ ಹಾಕ್ಸಯ. ಯೋ ನಾವ್ ಏವಿಯೇಷನ್ಗೆಲ್ಲ ಬಂದಿರೋದಯ್ಯ ವಕೇಶನ್ಗೆ. ಸೂಪರ್. ಆಗ್ಲಿಂದ ಅದೇ ಪೋಸ್ ಅಲ್ಲಿದೆ, ಸ್ವಲ್ಪ ಚೇಂಜ್ ಮಾಡ್ಸು ಪೋಸು. ನಮ್ ಹುಡುಗನ್ ಹುಡುಗಿ ಅಲ್ಲಯ್ಯ, ವಾಪಸ್ ಬಾ. ಸರಿ ಆಯ್ತು, ನಮ್ ಹುಡುಗರು ಸ್ವಲ್ಪ ಎಂಟರ್ಟೈನ್ ಮಾಡ್ಸು. ವಾ, ಬಿಟ್ರೆ ಸಂಸಾರನೇ ಹಾಳು ಮಾಡಂಗಿದ್ದೀಯೋ ನೀನು. ಏನ್ ಹಂಗ್ ನೋಡ್ತಾ ಇದ್ದೀರಾ? ನಾವೇನ್ ಮಾಡಿಲ್ಲಪ್ಪ. ಡಿವೋರ್ಸಾ? ಏನೇ ಹೊರಟೋಗ್ತಿದ್ರ ವಾಪಸ್ಸು? ನಮ್ ಜನ್ಮಕ್ಕೆ ಒಂದ್ ನೆಟ್ಟಿಗಿರೋ ಹುಡುಗಿರೇ ಸಿಗಲ್ಲ ಅನ್ಕೊಳ್ಳಿ. ಸರಿ, ವಾಪಸ್ ಬನ್ನಿ. ಎಷ್ಟಿದ್ರು ನಮ್ ಬಾಳು. ಸಿಂಗಲ್ ಪಸಂಗ ಇಪ್ಪ ಮಿಂಗಲ್ ಆಗ ಬಂದಿರ್ಕೋ ತಾಜ್ ಮಹಲ್ ಕಟ್ಟರೆ ಸಿಂಗಲ್. So guys,
ಈ ವಿಡಿಯೋ ಬಂದು ತಾನಾತು ತನ್ನ ಕೆಲಸ ಆತು ಅಂತಿರ್ತಾರಲ್ಲ ಗಂಡ್ಮಕ್ಳು, ಅವ್ರಿಗಲ್ಲ. ಆದ್ರ ದನ ತಿನ್ನಂಗ್ ತಿಂದ ಕಂಠ ಪೂರ್ತಿ ಕುಡ್ದ ಕಣ್ ಮನಿ ಹೆಣ್ಮಕ್ಳ ಬಗ್ಗೆ ಕುತ್ಕೊಂಡು ಸುದ್ದಿ ಪ್ರಚಾರ ಮಾಡ್ತಿರ್ತಾರಲ್ಲ, ನಿಮ್ಮ ಅವನ್ ಮೇಲೆ ಆಣೆ ಮಾಡಿ ಹೇಳ್ರಿ, ನೀವು ಕರೇನು ಅಷ್ಟು ಸಾಚದಿರೇನ್? ನೀ ಏನ್ ಚಂದ ನೀ ಏನ್ ಚಂದ ಹಾರಿಸ್ತಿ ಕಾಗೆ ಕಾಗೆ ಕಾಗೆ. ಅಮ್ಮ ಅಣ್ಣ ಇದ್ದಾನ? ಇಲ್ಲೇ ಪಕ್ಕದಲ್ಲಿ ಇದ್ದಾನೆ. ಅಮ್ಮ ಅಣ್ಣ ಸಂಡೇ ಫ್ರೀ ಇರ್ತಾನೆ ಕೇಳು. ಇಲ್ಲ ಅಂತೇಳಮ್ಮ. ಇಲ್ಲ ಅಂತೆ ಭವಿತಾ. ಫ್ರೀ ಇಲ್ವಾ? ನಮ್ಮ ಮ್ಯಾಮ್ ಮಗಳು ಅಣ್ಣನ್ ನೋಡ್ಬೇಕಂತಿದ್ರು. ಅಮ್ಮ ಫ್ರೀ ಇದೀನಿ, ಹೂ ಅಂತೇಳು. ಮಾಡು ಉನಗೆ ಹಿಂದಿ தெரியுமா? ಅವನ ಬಾತ್ ತಿಟ್ಟು. आपका टाइल हुआ नंबर दूसरे कॉल पर व्यस्त है. ಆಯಾ ನೀ ಒನ್ನು ಭಯಪಡಾದ, ಅವನ ನಲ್ಲಾ ತಿಟ್ಟಿಟ್ಟ. ಓ ಅತ್ತ ಬೈದು ವರಾನಾ? प्रभु हे हरि राम कृष्ण जगन्नाथ प्रेमानंद. भाई पीछे हट के मार. ಏ ಹೀರೋ, ಏನ್ ಮಾಡ್ತಿದ್ಯಾ? ಹೈಟ್ ಬೆಳೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಹಿಂಗ್ ಮಾಡಿದ್ರೆ ಲೈಫ್ ಟೈಮ್ ಹೈಟ್ ಬೆಳೆಲಿಂದು. ಈ ಹೈಟ್ ನೋಡಿದ್ದಾನೆ, 2 ಎಕ್ಸ ಹೇಳ್ತೀನಿ ನಿಂಗ, ಒಳ್ಳೆ ಹೈಟ್ ಆಗುತ್ತೆ ಮಗ. ಎದ್ದೇಳು, ಹೆದ್ರಿ ಬೇಡ, ಎದ್ದೇಳು. ಅಬ್ಬು ಗುರು, ಯಾವ ಕೊಡೋದು ನಂಗೆ ಸ್ವಲ್ಪ ತೋರಿಸೋದು. ಯಾಕಂತ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಲವ್ ಮಾಡಿದ್ದೀನಲ್ಲಪ್ಪ, ಅದಕ್ಕೆ. ಲವ್ವಾ? ಏನಂಗಂದ್ರೆ? ಹಾಗಂದ್ರೆ 1 ಹೊತ್ತು ನಗೋದು, 3 ಹೊತ್ತು ಅಳೋದಪ್ಪ. ಈ ಪ್ರೀತಿಯ ಗೆಲ್ಲಲು 1000 ಆತಂಕಗಳು, ಈ ಪ್ರೀತಿಗೆ ಕೆಲವರು ಕೇಳ್ತಿದ್ರು ವಿಡಿಯೋ ಮಾಡಿ ಏನ್ ಮಾಡಿದ್ದೆ ಅಂತ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಇಷ್ಟು ದೊಡ್ಡ ಮನೆಯನ್ನ ಕಟ್ತಾ ಇದ್ದೀನಿ. ಮನೆ ಯಾರ್ದು ಅಂತ ಗೊತ್ತಿಲ್ಲ, ನಾ ಬಂದಿರೋದು ಕೆಲ್ಸಕ್ಕೆ. ನಮ್ಮ ಅಪ್ಪಗೂ ನನಗೂ ಜಾಸ್ತಿ ಮಾತುಕತೆನೇ ಇರೋಲ್ಲ. ಇವತ್ತು ಹೆಂಗಾದ್ರೂ ಮಾಡಿ ಮಾತಾಡಿಸ್ಬೇಕು. ಊಟ ಆಯ್ತಪ್ಪ? ಹಾ, ಉಮ್ದಂಗೆ ಉಪವಾಸ ಬಿದ್ದಿರ್ತಾರೆ. ಇವಾಗ ಟ್ರೈ ಮಾಡೋಣ ಇರು. ಮಾಲತ್ತರ ದುರ್ಗಕ್ಕೆ ಹೋಯ್ದ್ರಂತ ಬಟ್ಟೆ ತರಕ್ಕೆ. ರುಕೋ ಜರ. ಅದಕ್ಕೆ ನಾನು ಅವ್ರಿಂದ ಹೋಗ್ಲಿ ಎಂತ ತಮ್ಮ ನೋಡಕ್ಕೆ. ಈ ಸರಿ ಅದ್ ಹೆಂಗ್ ಬೈತಿ ನಾನು ನೋಡ್ತೀನಿ. ಅಪ್ಪ ಹೊಸ ಇದೈತಂತೆ. ರುಕೋ ಜರ ಸಬರ್ ಗುರು. ಹೊಸ ಇದೆ ನೀನ್ ಐತಿಯ ಎತ್ತ ತೆಗ್ದಾಗ ಹೊಡ್ಕೊಂಬರಾಗು. ಯಾತ್ರ ಮನಸ್ನ ಏನೋ ಕೇಳಿದ್ಕೊಂಡು ನೆಟ್ಟಿಗೆ ಮಾತಾಡಕ್ ಬರಲ್ಲ. ಆದ್ರೂ ನಮ್ಮ ಅಪ್ಪ ಹೇಳೋದು ಒಂದೊಂದ್ ಸರಿ ಅನ್ಸುತ್ತೆ.
सुधरो रे अभी तो। अरे चाची, ये तो ढक लो। अरे इसे ढकने का क्या फायदा जब इसका ढक्कन ही चला गया। ಲೋ ಅಣ್ಣ, ನಾನು ನಿನಗೆ ತಲೆನೋವು ಬಂದೈತಿ ಅಂತ ಮಸಾಜ್ ಮಾಡ್ಕೊಡ್ತಾ ಇದ್ದೀನಿ. ನಾಳೆಕ್ ನಾನು ನನ್ನ ಗಂಡನ ಮನೆಗೆ ಹೋದ್ರೆ ನಿನಗೆ ಯಾರು ತಲೆಗೆ ಮಸಾಜ್ ಮಾಡ್ಕೊಡ್ತಾರೆ? ಸುತಾ, ನೀನ್ ನಮ್ಮ ಮನೆ ಬಿಟ್ಟು ಹೋದ್ರೆ ನಂಗೆ ತಲೆನೋವು ಯಾಕವ ಬಂದದು. ಸಾನೋಗಿದೆ ಸ್ಪೆಲ್ಲಿಂಗ್ ನೀವು ಬರ್ದ್ ಕೊಟ್ಟಿರಿ? ನಾನೇ ಬರ್ದ್ ಕೊಟ್ಟಿನಲ್ಲಿ ಅದಕ್ಕೆ ರಾಂಗ್ ಬರ್ದಿರಿ ನೋಡಿದು. ಬರಾಬರಿನೇ ಅದಲ್ಲ. ಅಲ್ಲೆಲ್ಲಿ ಬರೋಬರಿ ಇರ್ತದ ನೋಡ್ರಿ, ಈಗ ನಾನ್ ನಿಮಗ್ ಬರ್ದ್ ತೋರಿಸ್ತೀನಿ. ನೋಡ್ರಿ ಇಲ್ಲಿ. ಮತ್ ನೀನು ಸೇಮೆ ಬರ್ದಿದಲ್ಲ. ಸೇಮ್ ಹೆಂಗ್ ಇರ್ತದ? ನೀವು ಈ ಓ ಇಲ್ಲಿ ಬರ್ದಿದ್ರಿ, ಈ ಓ ಇಲ್ಲಿ ಬರ್ದಿದ್ರಿ. ಲೇ, ಈ ಜಗಳ ಎಲ್ಲ ಇವತ್ತ ನಾವು ಕ್ಲೋಸ್ ಮಾಡ್ಬಿಡನೇನ? ಇರ್ಲಿ ಬಿಡು, ನಡಿತೈತಿ. ಕೆಲವೊಂದ್ಸಲ ನೀ ತಪ್ಪಿರ್ತಿ, ನಾ ಕರೆಕ್ಟ್ ಇರ್ತೀನಿ. ಕೆಲವೊಂದ್ಸಲ ನಾ ಕರೆಕ್ಟ್ ಇರ್ತೀನಿ, ನೀ ತಪ್ಪಿರ್ತಿ. ನಡಿತೈತಿ, ಏನಾಗಂಗಿಲ್ಲ. ಮುಗ್ಸೋಣ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇಗಿದೆ ರೀ? ಉಪ್ಪು ಕಮ್ಮಿ. ಏನಾದ್ರೂ ಒಂದಿನ ಹೇಳ್ತಾನೆ ಇರ್ತೀರಾ ಅಲ್ವಾ ನನ್ ಮೇಲೆ ಕಂಪ್ಲೇಂಟ್ಸು? ನೀನು ಊಟದ ಬಗ್ಗೆ ಕೇಳಿದೆ, ನಾನು ಹೇಳ್ದೆ ಆಯ್ತಾ. ನಿಮ್ಮಮ್ಮ ಮಾಡೋದ್ ಮಾತ್ರ ಚೆನ್ನಾಗಿರುತ್ತೆ ತಾನೆ? ನಿಮ್ಮಮ್ಮ ಏನಾದ್ರು ಉಪ್ಪು ಖಾರ ಹಾಕಿಲ್ಲ? ಅಮ್ಮನ ವಿಷಯಕ್ಕೆಲ್ಲ ಬರಬೇಡ ನೀನು. ಏನ್ ಮಾತಾಡ್ತಾರ ಅಮ್ಮ 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 ಅಂತ ಅನ್ಕೊಂಡು ನೆಮ್ಮದಿಯಾಗಿ ನಾನು ಊಟ ಮಾಡಕ್ಕೂ ಸುಮ್ಮನೆ ಅದು ಆಚೆ ಹೋಗಿ. ನಾನೇನ್ ಹೇಳ್ದೆ ರೀ? ಅಮ್ಮ ಮಾಡಿದಾಗ ಮಾತ್ರ ಸುಮ್ನೆ ತಿಂತೀರ ಚೆನ್ನಾಗಿಲ್ಲ ಅಂತ ಅಂದ್ರು. ಅದೇ ನಾನೇನೋ ಒಂಚೂರು ಉಪ್ಪು ಹಾಕಿಲ್ಲ ಅಂತಂದ್ರೆ ತಿನ್ನಕ್ಕಾಗಲ್ವಾ ಚೆನ್ನಾಗಿ? ಬೇಡ, ಸಣ್ಣ ವಿಷಯನ ದೊಡ್ಡದ್ ಮಾಡ್ತಿದ್ರ. ಏನ್ ಹಿಂಗೆಲ್ಲ ಹೊಡ್ಕೊಂಡ್ ಮನೇಲಿ ಮಕ್ಳು ನೋಡಿದ್ರೆ ಏನಾಗುತ್ತೆ? ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು. ಬಂದ್ ನಾನೇನ್ ಇಲ್ದಿರೋದ್ ಹೇಳಿದ್ನಾ? ಮುಂದಿನ ಕಾನೂನು ಹೋರಾಟ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಹೇಗಿದೆ ಅಂತ ಕೇಳ್ದೆ. ಚೆನ್ನಾಗಿದೆ. ಹಾಕು, ಯಾಕೋ? ಹಾಕಪ್ಪ ಹಾಕು, ಅವ್ರು ಬೇಗ ಔಟ್ ಆಗೋಗ್ತಾರೆ. ಅಮ್ಮಮ್ಮ ಅಂದ್ರೆ 2 ನಿಮಿಷ. ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಹಾಕು, ಯಾಕೋ? ಮಿಸಸ್ ಬಂದವ್ರು ನೋಡಲ್ಲಿ. ಅವ್ರು ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ನಾನು ಔಟ್ ಆಗೋವರ್ಗು ಹೋಗಲ್ಲ. ಹಾಕೋ ಮೇಡಮ್, ಅವ್ರು ಔಟ್ ಆಗೋವರ್ಗು ಹೋಗಲ್ಲಂತೆ. ನಾನೇನ್ ಮಾಡ್ಲಿ? ಹಾಕಪ್ಪ ಹಾಕು, ಅವ್ರು ಬೇಗ ಔಟ್ ಆಗೋಗ್ತಾರೆ. ಅಮ್ಮಮ್ಮ ಅಂದ್ರೆ 2 ನಿಮಿಷ. ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಅಂತಾನೆ ಬಂದಿದ್ಯಾ? ನೋಡು, ಪೆದ್ದಿ ಶೇಟ್ ಹೊಡಿತೀನಿ. ನೋಡ್ತಾ ಇರೋ ಶೇಟ್ ಅಂತ. ನಾನ್ ಹೇಳ್ದೆ ತಾನೆ ಬೇಡ ಬನ್ರಿ ಅಂತ. ಪೆದ್ದಿ ಶಾರ್ಟ್ ಹೊಡಿತೀನಿ ಅಂತ ಹೋದ್ರಿ. ಇಂಜಿನ್ ಸರ್ವಿಸ್ ಬಂದೈತೆ, ಹೋಗ್ ದುಡ್ಡು ಖರ್ಚು ಮಾಡಿ ಹೋಗಿ. ಅದು ನಾನು ಬಿಡಲ್ಲ. ಹಾಕೋ. ಜಾಸ್ತಿ ಬಗ್ಬೇಡಣ. ಅವ್ರು ಹೇಳಿದ್ ಕರೆಕ್ಟು. ಈಗಿನ ಕಾಲದಲ್ಲಿ ಜನ ಬಗ್ಗಿದ್ರೆ ಏನ್ ಮಾಡ್ತಾರೆ ಗೊತ್ತಲ್ವಾ? ರೀ ನಿಂತ್ಕೊಳ್ರಿ, ರೀ ನಿಂತ್ಕೊಳ್ರಿ. ಏನ್ ಮೇಡಮ್ ನೀವು ಬ್ಯಾಟಿಂಗ್ ಆಡಕ್ಕೂ ಬಿಡಲ್ಲ ಅಂತೀರಾ? ನೀವೇನ್ರಿ ಮಕ್ಳಾಡೋ ಆಟನ ಅಂಕಲ್ಗಳು ಆಡ್ತಾ ಇದೀರಾ? ಏನ್ ಮೇಡಮ್, ಅಂಕಲ್ಗಳಿಗೆ ಆಟ ಆಡೋ ಆಸೆ ಇರಲ್ವಾ? ಇನ್ನೊಂದ್ 10 ವರ್ಷ ಆಡ್ತೀವಿ ಬಿಡಿ, ಆರೋಗ್ಯವಾಗಿರ್ತೀವಿ. ಹಿಂಗೆಲ್ಲ ಆಡಂಗಿದ್ದಿದ್ರೆ ಇಷ್ಟೊತ್ತಿಗೆ ಮನೆ ತುಂಬಾ ಮಕ್ಳಿರವು. ಮುಚ್ಕೊಂಡು ಹೋಗು. ನೀವೇನ್ರಿ ನೋಡ್ತಿದ್ದೀರಾ? ನಡೀರಿ. ಬಿಡು. ಯಾಕೆ? ಏಯ್, ಎಲ್ಲಿ ಏನು ಮಾತಾಡ್ಬೇಕೋ ಗೊತ್ತಾಗಲ್ವಾ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿಂಗೆ? ನಾನ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ನೀವು ಕರೆಕ್ಟ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೆ ತುಂಬಾ ಮಕ್ಳಾಗಿರವು. ಮಕ್ಕಳಾದ್ರೆ ಸಾಯ್ತಿ ಅಂತ ಡಾಕ್ಟರ್ ಹೇಳಿದ್ದು. ಅದಕ್ಕೋಸ್ಕರ ಹೆಂಗ ನಾವುಗಳು ಜೀವನ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹೋಯ್ತಾ ಇದ್ದೀನಿ. ನಮ್ಮ ಮನೇಲಿ ಬೇರೆ ಮದ್ವೆ ಆಗು ಅಂದ್ರು. ಆದ್ರೆ ಯಾಕೆ ಹೇಳೋ, ಒಂದ್ ಸತಿ ಮದ್ವೆ ಆದ್ಮೇಲೆ ಅವಳ ಜೊತೆನೆ ಜೀವನ ಮಾಡ್ಬೇಕು ಅನ್ನೋದು ನನ್ನ ಗುರಿ. ನನ್ನ ಮಾನ ಮರ್ಯಾದೆನೆ ಕಳಿತೀಯ? ಹೌದಾ? ನಮ್ಮ ಯಜಮಾನ್ರು ನನಗೋಸ್ಕರ ಇನ್ನೊಂದು ಮದ್ವೆ ಆಗ್ಲಿಲ್ವಾ? ಇಷ್ಟೊಂದೆಲ್ಲ ತ್ಯಾಗ ಮಾಡಿದ್ರ? ಇದೆಲ್ಲ ನನ್ಗೆ ಗೊತ್ತೇ ಆಗ್ಲಿಲ್ಲ. ಅಪ್ಪ ಅಮ್ಮ ಬೇರೆ ಮದ್ವೆ ಆಗಂದ್ರು ಆಗ್ತಿರ ಇದ್ದೆ. ಇವಳು ನೋಡಿದ್ರೆ ನನ್ನ ಮರ್ಯಾದೆನೆ ತೆಗಿತಾವಳೆ.
ಏನ್ ಪಾಪ ಮಾಡಿದ್ನೋ ಏನೋ